ಈ ಜಗತ್ತು ಹೇಗೆ ಹುಟ್ಟಿತು? ಒಂದು ವೇಳೆ ಇದು ಯಾವುದೋ ಒಂದು ದಿನ ಹುಟ್ಟಿದ್ದು ನಿಜವಾಗಿದ್ದರೆ, ಇದು ಹುಟ್ಟುವುದಕ್ಕೂ ಮುಂಚೆ ಏನಿತ್ತು? ಅಥವಾ ಏನೂ ಇರಲಿಲ್ಲವೇ? ವಿಜ್ಞಾನದ ಪ್ರಕಾರ ಈ ಜಗತ್ತು ಬಿಗ್ ಬ್ಯಾಂಗ್ನಿಂದ ಸೃಷ್ಟಿಯಾಯಿತು. ಅಂದರೆ ಸ್ಪೇಸ್, ಸಮಯ ಸೇರಿದಂತೆ ವಿಶ್ವದ ಎಲ್ಲ ಅಂಶಗಳ ಆರಂಭವು ಬಿಗ್ ಬ್ಯಾಂಗ್ನಿಂದ ಆಯಿತು. ಹೀಗಾಗಿ ಇದರ ಪ್ರಕಾರ ಬಿಗ್ ಬ್ಯಾಂಗ್ಗೂ ಮುಂಚೆ ಗ್ರಹ, ತಾರೆ, ಗ್ಯಾಲಕ್ಸಿಗಳು ಸೇರಿದಂತೆ ಸ್ಪೇಸ್ ಹಾಗೂ ಸಮಯಗಳು ಇಲ್ಲವಾಗಿತ್ತು ಎಂದಾಯಿತು. ಹೀಗಿರುವಾಗ ಇಲ್ಲಿ ಒಂದು ಕುತೂಹಲದ ಪ್ರಶ್ನೆ ಹುಟ್ಟುತ್ತದೆ. ಅದು ಬೇರೆಲ್ಲದರ ಜೊತೆಗೆ ಸ್ಪೇಸ್ ಹಾಗೂ ಸಮಯವೂ ಇಲ್ಲ ಎಂದಾಗ ಆ ಸ್ಥಿತಿಯನ್ನ ನಮ್ಮಿಂದ ಕಲ್ಪಿಸಿಕೊಳ್ಳಲು ಸಾಧ್ಯವೇ ಎನ್ನುವುದು. ಇಲ್ಲಿ ನಾವು ಹೇಗೆ ಪ್ರಯತ್ನ ಪಟ್ಟರೂ ಏನೂ ಇಲ್ಲ ಎನ್ನುವುದನ್ನ ಖಾಲಿ ಜಾಗ ಅಥವಾ ಖಾಲಿ ಸ್ಪೇಸ್ ವರೆಗೆ ಮಾತ್ರ ಕಲ್ಪಿಸಿಕೊಳ್ಳಬಹುದು. ಆದರೆ ಸ್ಪೇಸ್ ಇಲ್ಲದ ಸ್ಥಿತಿಯನ್ನ ನಮಗೆ ಕಲ್ಪಿಸಿಕೊಳ್ಳಲು ಅಸಾಧ್ಯ. ಅಲ್ಲದೆ ವಿಜ್ಞಾನಕ್ಕೂ ಕೂಡ ಇದುವರೆಗೆ ಈ ಸ್ಥಿತಿಯನ್ನ ಸಂಪೂರ್ಣವಾಗಿ ವಿವರಿಸಲು ಸಾಧ್ಯವಾಗಿಲ್ಲ. ಹೀಗಿರುವಾಗ ಇದರಿಂದ ನಮಗೆ ಇಲ್ಲಿ ಅರ್ಥವಾಗುವ ವಿಷಯ ಮನುಷ್ಯನ ಮತಿ ಹಾಗೂ ಮನಸ್ಸಿನ ಸಾಮರ್ಥ್ಯದ ಮಿತಿ. ಹೀಗೆ ಸಮಯ, ಸ್ಪೇಸ್ ಕೂಡ ಇಲ್ಲದೆ ಯಾವುದೇ ಭೌತಿಕ ಅಂಶವೂ ಕಾಣದ ಆ ಸ್ಥಿತಿಯ ಸತ್ಯ ಅಥವಾ ಸ್ವರೂಪ ನಮ್ಮ ಬುದ್ಧಿ, ಮನಸ್ಸು, ದೇಹ ಮತ್ತು ಇಂದ್ರಿಯಗಳಿಗೆ ನಿಲುಕದ ಸತ್ಯ. ಇದೇ ವಿಷಯದ ಬಗ್ಗೆ, ಇದೇ ಸತ್ಯದ ಬಗ್ಗೆಯೇ ನಮ್ಮ ಧರ್ಮ ಪರಂಪರೆ, ನಮ್ಮ ಉಪನಿಷತ್ತುಗಳು ಸಹಸ್ರಾರು ವರ್ಷಗಳ ಹಿಂದೆಯೇ ಹೇಳಿದ್ದವು. ಉದಾಹರಣೆಗೆ ತೈತ್ತರೀಯ ಉಪನಿಷತ್ತಿನಲ್ಲಿ ಬರುವ ಒಂದು ವಾಕ್ಯವನ್ನ ಇಲ್ಲಿ ನೋಡಬಹುದು. ಅದು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಎನ್ನುವ ಮಾತು. ಇದರ ಅರ್ಥ ಮಾತು ಮತ್ತು ಮನಸ್ಸು ತಲುಪಲಾರದ ಸತ್ಯವೊಂದು ಇದೆ ಎನ್ನುವುದು. ಇನ್ನು ಕಾಟ ಉಪನಿಷತ್ತಿನಲ್ಲಿ ಬರುವ ನೈಷಾ ತರ್ಕೇಣ ಮತಿರಾಪನೇಯ ಎನ್ನುವ ಮಾತು. ಇದು ಹೇಳುವಂತೆ ಪರಮ ಸತ್ಯವನ್ನ ಕೇವಲ ತರ್ಕ ಅಥವಾ ಬುದ್ಧಿಯಿಂದ ಹಿಡಿಯಲು ಸಾಧ್ಯವಿಲ್ಲ. ಅದು ಮನಸ್ಸು ಮೀರಿದ ನೈಜ ಅನುಭವದಿಂದ ಮಾತ್ರ ಅರಿಯಬಹುದಾದ ಸತ್ಯ ಎನ್ನುವುದು. ಹೀಗೆ ಆ ಮೂಲ ಸ್ಥಿತಿಯನ್ನ ಅಥವಾ ಅದರ ಸತ್ಯವನ್ನ ನಮ್ಮೊಳಗಿನ ಭೌತಿಕತೆಯನ್ನು ಮೀರಿದ ಮೂಲ ಚೈತನ್ಯಕ್ಕೆ ಮಾತ್ರ ಅರಿಯುವ ಅಥವಾ ಅನುಭವಿಸುವ ಶಕ್ತಿ ಇದೆ ಎನ್ನುವುದನ್ನ ಉಪನಿಷತ್ತುಗಳು ಗಂಭೀರವಾಗಿ ಹೇಳುತ್ತವೆ. ಹಾಗೆಯೇ ಅದಕ್ಕೆ ದಾರಿಯನ್ನೂ ತೋರಿಸುತ್ತವೆ. ಹೀಗಾಗಿ ಜಗತ್ತಿನ ಮೂಲವನ್ನ ತಿಳಿಯುವ ಪ್ರಶ್ನೆ ಕೊನೆಗೆ ನಮ್ಮೊಳಗಿನ ಮೂಲ ಸತ್ಯದ ಕಡೆಗೂ ಮತ್ತು ಬ್ರಹ್ಮಾಂಡದ ಮೂಲದ ಕಡೆಗೂ ಕರೆದೊಯ್ಯುತ್ತದೆ. ಹಾಗೆಯೇ ನಮ್ಮ ಮೂಲವನ್ನ ಹುಡುಕುವ ಪ್ರಶ್ನೆಯೂ ಕೂಡ ಬ್ರಹ್ಮಾಂಡದ ಮೂಲಕ್ಕೂ ತಲುಪಿಸಬಲ್ಲದು ಎನ್ನಬಹುದು.